ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಿಂದ 26 ಜನ ಅಮಾಯಕ ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಇದನ್ನ ಇಡೀ ಪ್ರಪಂಚದ ನಾಯಕರು ಖಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆಗೆ ಉತ್ತರ ಕೊಡಲು ರೆಡಿಯಾಗಿದ್ದಾರೆ ಎಂದು ಸಂಸದ BY ರಾಘವೇಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ರಾಜತಾಂತ್ರಿಕ ಕ್ರಮಗಳ ಬಗ್ಗೆ ಎಲ್ಲರೂ ಕೂಡ ಇದಕ್ಕೆ ಶಕ್ತಿ ತುಂಬಿದ್ದಾರೆ. ಪಾಕಿಸ್ತಾನದ ವಿಚಾರದಲ್ಲಿ ಮೋದಿ ಅವರು ವಿಶೇಷವಾಗಿ 5 ಪ್ರಮುಖ ನಿಲುವುಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಭಾರತದಲ್ಲಿರುವ ಪಾಕಿಸ್ತಾನ ಪ್ರಜೆಗಳು 48 ಗಂಟೆ ಒಳಗೆ ಭಾರತವನ್ನು ಬಿಟ್ಟು ತೊಲಗಬೇಕೆಂದು ಅತ್ಯಂತ ಗಮನಾರ್ಹ ವಿಚಾರ. ಏನು, ಪಾಕಿಸ್ತಾನ ಪ್ರಜೆಗಳು ನಮ್ಮ ಭಾರತದಲ್ಲಿ ಅನಧಿಕೃತವಾಗಿ ಇಲ್ಲಿ ನೆಲೆಸಿದ್ದಾರೆ. ಬೇರೆ ರಾಜ್ಯದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗೌರವಪೂರ್ವಕವಾಗಿ ಅವರ ದೇಶಕ್ಕೆ ಕಳುಹಿಸಿಕೊಡಲಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳು ಯಶಸ್ವಿಯಾಗಿ ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ಕಳುಹಿಸುವ ಪ್ರಯತ್ನ ಮಾಡಿದ್ದಾರೆ ಎಂದರು. ಆದರೆ ಬಿಜೆಪಿ ಹತ್ತಿರ ಆಡಳಿತವಿರುವ ಕರ್ನಾಟಕದಲ್ಲಿ ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ಕಳುಹಿಸುವಲ್ಲಿ ಉದಾಸೀನತೆ ತೋರಿದಂತಿದೆ. ಇನ್ನೂ ಕೂಡ ಕರ್ನಾಟಕದಲ್ಲಿ ಕೆಲವು ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ. ಇದರ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಇದೆ. ವಿಶೇಷವಾಗಿ ಜಿಲ್ಲಾಡಳಿತ ಪಾಕಿಸ್ತಾನ ನಿವಾಸಿಗಳನ್ನು ಗುರುತಿಸಿ ಅವರ ದೇಶಕ್ಕೆ ಕಳುಹಿಸುವ ಪ್ರಯತ್ನ ಮಾಡಬೇಕು ಎಂದು ಸಲಹೆ ನೀಡಿದರು. जिला पंचायत ಪ್ರವಾಸಿಗರನ್ನ ಮೃತಪಟ್ಟಿದ್ದು ಇಡೀ ದೇಶ, ಇಡೀ ಪ್ರಪಂಚ, ಎಲ್ಲ ನಾಯಕರು ಖಂಡನೆ ಮಾಡಿದ್ದು. ಮತ್ತೆ ಈ ಸಂದರ್ಭದಲ್ಲಿ ಸನ್ಮಾನಿತ ಪ್ರಪಂಚ ಕಂಡಂತ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿಯವರ ಈ ಪಾಕಿಸ್ತಾನ್ ಪ್ರೇರಿತ ಭಯೋತ್ಪಾದನೆಗೆ ಉತ್ತರ ಕೊಡಲಿಕ್ಕೆ ಅವರು ತೆಗೆದುಕೊಂಡಂಥ 5 ರಾಜತಾಂತ್ರಿಕ ಕ್ರಮಗಳ ಬಗ್ಗೆ ಎಲ್ಲರೂ ಕೂಡ ಇದಕ್ಕೆ ಅವರು ತೆಗೆದುಕೊಂಡಂಥ 5-6 ನಿಲುವುಗಳಲ್ಲಿ ಒಂದು ಪ್ರಮುಖವಾದದ್ದು, ಭಾರತದಲ್ಲಿರುವಂಥ ಪಾಕಿಸ್ತಾನಿಗಳು, ಪಾಕಿಸ್ತಾನದ ಪ್ರಜೆಗಳು 48 ಗಂಟೆ ಒಳಗೆ ಭಾರತ ಬಿಟ್ಟು ತೆರಳಬೇಕು ಅಂಥೇಳಿ ನಿರ್ದೇಶನವನ್ನು ನೀಡಿದ್ದು ಅತ್ಯಂತ ಗಮನಾರ್ಹವಾದಂಥ ಒಂದು ವಿಚಾರ. ಗೌರವಾನ್ವಿತ ಗೃಹ ಸಚಿವರ ಅಮಿತ್ ಶಾಜಿಯವರ ಒಂದು ನೇತೃತ್ವದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಈ ಸಂದೇಶವನ್ನು ಅಧಿಕೃತವಾಗಿ ರವಾನೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿರುವಂಥ ಪಾಕಿಸ್ತಾನ ಪ್ರಜೆಗಳು ನಮ್ಮ ಭಾರತದ ಸಿಟಿಜನ್ಶಿಪ್ಪನ್ನು ಯಾರು ತೆಗೆದುಕೊಳ್ಳದೆ ಅನಧಿಕೃತವಾಗಿ ಬೇರೆ ಬೇರೆ ವ್ಯವಹಾರಿಕವಾಗಿರ್ಬೋದು, ಹೆಲ್ತ್ ಚೆಕಪ್ ದೃಷ್ಟಿಯಿಂದ ಇರ್ಬೋದು, ನುಸುಳುಕೋರರು ಇರ್ಬೋದು, ಈ ಥರ ಯಾರ್ಯಾರು ಈ ದೇಶದ ಯಾವ್ಯಾವ ರಾಜ್ಯಗಳಲ್ಲಿ ಇದ್ದಾರೆ ಅವರನ್ನು ಗುರುತಿಸಿ ಗೌರವಪೂರ್ವಕವಾಗಿ ಅವರ ದೇಶಕ್ಕೆ ಮರುಕಳಿಸಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ಕಳಿಸುವಂಥ ಕಾರ್ಯದಲ್ಲಿ ಗಮನವನ್ನು ಕೊಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ
ಕರ್ನಾಟಕನೂ ಕೂಡ ಸೇರಿಕೊಂಡು BJPಯೇತರ ಆಡಳಿತ ಇರುವಂಥ ರಾಜ್ಯದಲ್ಲಿ ಪಾಕಿಸ್ತಾನ್ ನಿವಾಸಿಗಳನ್ನು ಗುರುತಿಸಿ ಅವ್ರನ್ನ ಹಿಂದಕ್ಕೆ ಕಳಿಸುವಂಥ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಉದಾಸೀನ ಕಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಇನ್ನೂ ಕೂಡ ಕರ್ನಾಟಕದಲ್ಲಿ ಕೆಲವು ಪಾಕಿಸ್ತಾನ್ ಪ್ರಜೆಗಳು ಅಲ್ಲಿ ಇಲ್ಲಿ ಓಡಾಡ್ತಿದ್ದಾರೆ ಅಂಥೇಳಿ ಮಾಹಿತಿನೂ ಕೂಡ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕೂಡ ಈಗ ಆಲ್ರೆಡಿ ಮಾಹಿತಿ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಒತ್ತಾಯವನ್ನು ಮಾಡ್ತೀವಿ. ವಿಶೇಷವಾಗಿ ಜಿಲ್ಲಾಡಳಿತ, ನಮ್ಮ ಜಿಲ್ಲೆಯಲ್ಲಿರುವಂಥ, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿರುವಂಥ ಆ ರೀತಿಯಂಥ ಪಾಕಿಸ್ತಾನಿ ನಿವಾಸಿಗಳನ್ನು ಗುರುತಿಸಿ ಅವರನ್ನು ತಕ್ಷಣ ಅವರ ದೇಶಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡಬೇಕು ಅಂಥೇಳಿ ಪಕ್ಷದ ಒಂದು ನೇತೃತ್ವದಲ್ಲಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಮತ್ತು ಇದೇ ವಿಚಾರದಲ್ಲಿ ಈಗಾಗಲೇ ರಾಜ್ಯಪಾಲರು ಕೂಡ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಬೇಕು. ರಾಜ್ಯದ ಯಾವುದೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರು ಪಾಕಿಸ್ತಾನ ನಿವಾಸಿಗಳು ಇದ್ದಾರೆ 24 ಗಂಟೆ ಒಳಗೆ ಅವರು ಕಳಿಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಬೇಕು ಅಂಥೇಳಿ ಇದರ ಮುಖಾಂತರ ರಾಜ್ಯಪಾಲರಿಗೂ ಕೂಡ ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಕೂಡ ಮಾಡ್ಕೊತ